ನನ್ನ ಮಗಳಿಗೆ ಅಂತ ಈ ರೀತಿ ಬ್ಲ್ಯಾಕ್ ಬಿಡ್ಸ್ದು ಸಿಲ್ವರ್ ಬ್ರಾಸ್ಲೈಟ್ನ ತೊಗೊಂಡು ಬಂದಿದ್ವಿ. ಬಟ್ ಅವಳಿಗೆ ಇದು ಲೂಸ್ ಆಗ್ತಿದೆ, ಸೈಜ್ ಅಡ್ಜಸ್ಟ್ಮೆಂಟ್ ಕೂಡ ಇದರಲ್ಲಿಲ್ಲ. ನಾನೇನು ಮಾಡಿದೆ, ಒಂದು 2 ಮಣಿ ಬಿಟ್ಟು ಲಾಕ್ ಮಾಡಿದೆ, ಅವಳಿಗೆ ಕರೆಕ್ಟಾಗಿ ಆಗ್ತಿತ್ತು. ಬಟ್ ಅದು 2 ಮಣಿ ಬಿಟ್ಟಿದ್ದೆ ಅಲ್ವಾ, ಅದನ್ನು ಯಾವಾಗಲೂ ಅವಳು ಬಾಯಲ್ಲಿ ಇಟ್ಕೊಳಳು. ಅದಕ್ಕೆ ಇವಾಗ ರಿಮೂವ್ ಮಾಡಿದ್ದೀವಿ, ಯಾವುದೇ ರೀತಿ ಬ್ರಾಸ್ಲೈಟ್ನ ಹಾಕಿಲ್ಲ. ಬ್ರಾಡ್ಕಾಸ್ಟ್ ಚಾನಲಲ್ಲಿ ನಾನು ಅವಳದ್ದು ಏನಾದರೂ ಪಿಕ್ಸ್ ವಿಡಿಯೋಸ್ ಶೇರ್ ಮಾಡಿದಾಗ ಕೈಗೆ ಏನಾದರೂ ಹಾಕಿ ದೃಷ್ಟಿ ಆಗುತ್ತೆ ಅಂತ ಹೇಳಿದ್ರಿ, ಹಾಕಿದ್ವಿ. ಬಟ್ ಇವಾಗ ರಿಮೂವ್ ಮಾಡಿದ್ದೀವಿ. ಬ್ಲ್ಯಾಕ್ ಥ್ರೆಡ್ ಏನಾದರೂ ತೊಗೊಂಡು ಬಂದು ಕಟ್ಟಬೇಕು ಅಷ್ಟೇ, ಬೇರೆ ಆಪ್ಷನ್ನೇ ಇಲ್ಲ. ಇವಾಗ ಏನೇ ಮಣಿ ಕಟ್ಟಿದ್ರು ಅವಳು ಬಾಯಲ್ಲಿ ಇಟ್ಕೊಂತಾಳೆ. ನಮಗೆ ಸ್ವಲ್ಪ ಭಯ ಏನಾದರೂ ಬಾಯಲ್ಲಿ ಮಣಿ ಹೋಗ್ಬಿಟ್ರೆ ಅಂತ. ಈ 3rd ಮಂತಲ್ಲಿ ಮಕ್ಕಳು ಹೇಗೆ ಅಂದರೆ ಕೈನ ಬಾಯಲ್ಲಿ ಇಟ್ಕೊತಾರೆ. ನಾನು ರೀಲ್ ಕೂಡ ಬ್ರಾಡ್ಕಾಸ್ಟಲ್ಲಿ ರೀಸೆಂಟಾಗಿ ಶೇರ್ ಮಾಡ್ಕೊಂಡಿದ್ದೆ. ನೋಡೋಣ 4th 5th ಮಂತಲ್ಲಿ ಅದು ಅಭ್ಯಾಸ ಬಿಟ್ಟರೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಬ್ರಾಸ್ಲೈಟ್ ಕೂಡ ಅವಳು ಕರೆಕ್ಟಾಗಿ ಫಿಟ್ ಆಗ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ಕೊತಿದ್ದೀನಿ. ನನ್ನ ಮಗಳು ಒಂದು 6:37 ಗೆದ್ಲು, ಮತ್ತೆ ಅವಳು ಮಲ್ಕೊಂಡು ನಾನು ಕೆಲಸಗಳು ಮಾಡಬೇಕಲ್ಲ ಅಂತ ಹೇಳಿ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡೆ. ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಫಸ್ಟ್ನೇ ಕೆಲಸ ಮಾಡೋದು ಅಂದರೆ ಬಿಸಿನೀರು ಕಾಸ್ಕೊಳ್ಳೋದು. ಅದಾದಮೇಲೆ ಗೀಸರ್ ಸ್ವಿಚ್ ಆನ್ ಮಾಡಿ ಹೊರಗಡೆ ಹೋಗಿ ಒಂದು 5 ಮಿನಿಟ್ಸ್ ಆದರೂ ಟೈಮ್ ಸ್ಪೆಂಡ್ ಮಾಡಿ ಬರ್ತೀನಿ. ವಾಕಿಂಗ್ ಎಲ್ಲ ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ. ಒಂದು 6 ಮಂತ್ ಆದಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ C-section ಆಗಿರೋದ್ರಿಂದ ಒಂದು 6th ಮಂತ್ವರೆಗೂ ಎಕ್ಸಸೈಸ್ ಬೇಡ ಅಂತ. ಎವ್ರಿ ಡೇ ಮಾರ್ನಿಂಗ್ ರಂಜಿತ್ ಚಿಯಾ ಸೀಡ್ಸ್ನ ಕುಡಿತಾರೆ ಬಿಸಿನೀರಲ್ಲಿ ಹಾಕೊಂಡು. ಅವ್ರಿಗೆ ಅದನ್ನು ರೆಡಿ ಮಾಡಿಕೊಟ್ಟು ನಾನು ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದು ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಬೆಂಡೆಕಾಯಿ ಪಲ್ಯ ಮಾಡಿ ದೋಸೆ ಮಾಡ್ಕೊತಾ ಇದ್ದೀನಿ. ಯಾವಾಗ ಚಪಾತಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿದೆ. ಡೈಲಿ ದೋಸೆ ತಿಂದು ತಿಂದು ಬೋರ್ ಆಗಿಬಿಟ್ಟಿದೆ. ಅಂದರೆ 3 ಟೈಮ್ ಕೂಡ ನಾನು ರೈಸ್ ಪ್ರಿಫರ್ ಮಾಡಲ್ಲ. 1 ಟೈಮ್ ರೈಸ್, 1 ಟೈಮ್ ಮುದ್ದೆ, 1 ಟೈಮ್ ಈ ರೀತಿ ದೋಸೆ ಮಾಡ್ಕೊಂಡು ತಿಂತೀನಿ. ನಿಮ್ಮ ಪ್ರೆಗ್ನೆನ್ಸಿ ಸೀರೀಸ್ ನೋಡಿದರೆ ಗೊತ್ತಿರುತ್ತೆ, ನಾನು ಚಪಾತಿ ಎವ್ರಿ ಡೇ ತಿಂತಿದ್ದೆ. ಇನ್ನೊಂದು ಫ್ಯೂ ಡೇಸ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ತಿಂದ್ರೂ ಏನಾಗಲ್ಲ, ನಾನೇ ಅವಾಯ್ಡ್ ಮಾಡ್ತಿದ್ದೀನಿ ಅಷ್ಟೇ. 3rd ಮಂತ್ ಕಂಪ್ಲೀಟ್ ಆಗಿದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ. ರಂಜಿತ್ ಕೂಡ ಟಿಫನ್ ಮಾಡ್ಕೊಂಡು ಡ್ಯೂಟಿಗೆ ಹೊರಟರು. ಹೊರಡೋದಕ್ಕಿಂತ ಮುಂಚೆನೇ ಸ್ನಾನ ಮಾಡಿಸ್ತೀವಿ ಪಾಪುಗೆ. ಆ್ಯಂಡ್ ಫ್ರೂಟ್ಸ್ ಕಟ್ ಮಾಡೋಗಿರ್ತಾರೆ, ಅದನ್ನು ತಿಂತಾ ಇದ್ದೀನಿ. ಇಷ್ಟು ಇವತ್ತಿನ ವ್ಲಾಗ್.